ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು. ನಮ್ಮಲ್ಲಿ ಏನಂತ ಹೇಳಿದರೆ, ಯಾರೂ ಯಾವುದನ್ನೂ ಪ್ರಶ್ನೆ ಕೇಳುವರಿಲ್ಲ. ಏನೇ ನಡೀಲಿ ರಾಜ್ಯದಲ್ಲಿ, ಒಳಿತಿರಲಿ ಕೆಡುಕಿರಲಿ, ಎಲ್ಲ ರಾಜಕೀಯ ಪಿತೂರಿಗಳು ರಾಜಕೀಯವಾಗಿ ಇರುತ್ತಾರೆ ಹೊರತು ಜನಗಳಿಗೆ, ಪ್ರಜೆಗಳಿಗೆ, ನಾಗರಿಕರಿಗೆ ಯಾವುದೇ ಥರದ ಸೌಲಭ್ಯ ಸಿಗೋದಿಲ್ಲ. ಎಲ್ಲ ಅನಾನುಕೂಲನೇ, ತೊಂದರೆ, ಕಷ್ಟ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕಷ್ಟ ಇದೆ. ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಮಹಾಜನತೆಗಳಿಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ, ಅದರಲ್ಲಿ ಸಣ್ಣ, ಅತಿ ಸಣ್ಣ, ಬಡ, ಮಧ್ಯಮ ವರ್ಗ ಜನರ ಬಾಳು ಹೇಳತೀರ್ದು ಅಷ್ಟು ಕಷ್ಟ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ, ಇರುವವರೇ ದೊಡ್ಡವರಾಗುವುದು. ನೀವು ಸಂಜೆ 6 ಗಂಟೆಗೆ, 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಬೆಂಗಳೂರು ಮೆಜೆಸ್ಟಿಕ್ನಿಂದ ಅಥವಾ ಅರ್ಥಾತ್ KSRTC ಬಸ್ ಸ್ಟ್ಯಾಂಡು, ಮಹಾನಗರ, ಗಾಂಧಿನಗರ ಸರೌಂಡಿಂಗ್ನಿಂದ ಹಿಡಿದು ಯಶವಂತಪುರದ ಗೋರ್ಮೆಂಟ್ ಟಾಕೀಸ್ ಅರ್ಥಾತ್ ನೆಲಮಂಗಲದವರೆಗೂ 4 ಲೈನ್ ಬಸ್ ಇರ್ತವೆ. ಪ್ರೈವೇಟ್ ಬಸ್ಸುಗಳು, ಖಾಸಗಿ ಬಸ್ಸುಗಳು ಎಲ್ಲ ಉಡುಪಿ, ಮಂಗಳೂರು, ಕುಂದಾಪುರ, ಈ ಕಡೆ ಧಾರವಾಡ, ಹುಬ್ಬಳ್ಳಿ, ಭಟ್ಕಳ, ಬೈಂದೂರು ಎಲ್ಲ ಇರೋ ರಾಜ್ಯದ ಮೂಲೆ ಮೂಲೆಗೆ ಬಸ್ಸುಗಳು ಎಲ್ಲ. ಸಾಮಾನ್ಯ ಜನ ಟೂ ವೀಲರ್ ಹೋಗೋಕ್ಕಾಗಲ್ಲ. ಗೌರ್ಮೆಂಟ್ ಬಸ್, BTS, BMTC ಜಾಗನೇ ಇಲ್ಲ ಅಲ್ಲಿ. ಉದಾಹರಣೆಗೆ ನೋಡಿ, ಇಲ್ಲಿ ಗೋಧನ್ ಟಾಕೀಸ್ ಪಕ್ಕ ಒಂದು ಆಫೀಸ್ ಇದೆ, SRS ಟ್ರಾವೆಲ್ಸ್. ಏನು ಮೋಹನ್ ದೊಡ್ಡ ಆಫೀಸ್ ಅದು, ಏನು 1000 ಗಟ್ಟಲೆ ಬಸ್ ಇದೆ ಆತಂದು. ಆತ ಗಮನಕ್ಕೆ ಹಾಕ್ಕೊಳ್ಳೋದಿಲ್ಲ. ನೋಡಿ, ನಾನು ಮೊನ್ನೆ ಇದೇ ತಿಂಗಳು 2ನೇ ತಾರೀಕು 2/5/25 ಸಂಜೆ ನಾವು ಬುಕ್ ಮಾಡಿದಾಗ, ಬಸ್ ಬುಕ್ ಮಾಡಿದಾಗ ಏನು ಹೇಳಿದ್ದಾನೆ ಅವನು, 8:30ಗೆ ಬಸ್ ಬರುತ್ತೆ ಅಂತ. ಆಯಿತು, 8:30 ಆಯಿತು, 9 ಆಯಿತು, 9:30 ಆಯಿತು, 9:45 ಆಯಿತು, 10 ಗಂಟೆ ಆದರೂ ಬಸ್ಸಿಲ್ಲ. ಇದು ಮೊದಲಲ್ಲ, ಇದು ಸಾಕಷ್ಟು ಸಾರಿ ನನ್ನ ಅನುಭವ ಸಾಕಷ್ಟಾಗಿದೆ. ನಾನು ಕುಂದಾಪುರಕ್ಕೆ ಹೊರಟಿದ್ದೇನೆ, ಆದರೆ 9:45ಗೆ ಬಸ್ಸು ಅಲ್ಲಿ ನನಗೆ ಯಾಕೆಂದ್ರೆ ನಂಗೆ ಸ್ವಲ್ಪ ನಾನು ಆ ಬಸ್ ನಂಬರ್ ಜ್ಞಾಪಕ ಇಟ್ಕೊಂಡಿದ್ದೆ, KA51. ಅದಲ್ಲಿ ತೋರಿಸ್ತೇನೆ ನಿಮಗೀಗ. ಸೀದಾ ಪಾಸ್ ಆಯಿತು ಬಸ್ಸು. ಅಲ್ಲಿ ಆ ಬಸ್ಸಲ್ಲಿ ಆಫೀಸ್ ಇದೆ, SRS ಟ್ರಾವೆಲ್ಸ್ ಆಫೀಸ್ ಇದೆ. ಆಫೀಸ್ನಲ್ಲಿ ಏನು ಬರುತ್ತೆ ಅಂತಾನೆ. ನಾನು ಆ ಬಸ್ ನಂಬರ್ ನೋಟ್ ಮಾಡ್ಕೊಂಡಿದ್ದೆ. ತಕ್ಷಣ ಯಾರೋ ಒಬ್ಬ ಸಿಕ್ಕಿದ ಪರಿಚಯದವನು, ಅವನ ಸ್ಕೂಟ್ರ್ ಹತ್ತಿ ಆ ಬಸ್ಸನ್ನು ಫಾಲೋ ಮಾಡಿ KSRTC ಏನು SRS ಟ್ರಾವೆಲ್ಸ್ ಹತ್ತತ್ರ ನೆಲಮಂಗಲಲ್ಲಿ ಹಿಡಿದು ಅವನು ಅಡ್ಡ ಹಾಕಿ ಏನು ಆ ಡ್ರೈವರ್ಗೆ ಭಾರಿ ದುರಂಕಾರಿ ಡ್ರೈವರ್ ಅವನು ಯಾರೋ ಬಾಲಕೃಷ್ಣ ಅಂತ, ಅವನು ಬಾಲ ಕಟ್ ಮಾಡಬೇಕು. ಅವನು ನಿಮಗೇನೋ ಸಾಕ್ಷಿ ಹೇಳ್ತಾನೆ. ಅವನು ಟಿಕೆಟ್ ಕೊಟ್ಟ ಮೇಲೆ ಅವನು 9:15 ಫೋನ್ ಮಾಡಬೇಕು ತಾನೆ. ಫೋನ್ ಪ್ರೂಫ್ ನಿಮ್ಗೆ ಸಿಗುತ್ತಲ್ಲ, ID ಈಗ ಅಕಸ್ಮಾತ್ ಅವ್ನು ಮಾಡಿದ ತೆಗಿರಿ, ಪ್ರೂಫ್ ತೆಗಿರಿ, ಫೋನ್ ಮಾಡಿದ್ದೇನೆ ಅಂತ. ಆ ಆಫೀಸಲ್ಲಿ, SRS ಆಫೀಸಲ್ಲಿ ಏನಿದೆ ನೀವು ನೋಡಿದ್ದೀರ, ಯಾರು ಗಮನಿಸ್ತಾ ಇಲ್ಲ. ಎಲ್ಲ 12 ಟನ್ ಗಾಡಿಗಿಂತ ಜಾಸ್ತಿ ಲಗೇಜ್ ಹಾಕ್ತಾರೆ ಕೆಳಗಡೆ. ಏನು ಗಂಟೆಗಟ್ಟಲೆ ಆ SRS ಆಫೀಸಲ್ಲಿ ಆಡಿನೇನು ನಮ್ಮ ಈ ಪ್ಯಾಸೆಂಜರ್ಸ್ ಕೂತ್ಕೊಂಡು ಯಾರೂ ಕೇಳಲ್ಲ. ಅವನು ಲಾಟ್ ಬಂದು ಬಿದ್ದಿರ್ತದೆ. ಸರ್ ಬಸ್ ಬರುತ್ತಾ ಸರ್, ಎಲ್ಲಿ, ಎಷ್ಟು ಜನ, ಮಕ್ಕಳು, ಹೆಣ್ಮಕ್ಳು, ಅಮಾಯಕರು, ವೃದ್ಧರು ಎಲ್ಲರೂ ಕೇಳ್ತಾರೆ, ಕೂತ್ಕೊಂಡ್ರೆ ಬರುತ್ತೆ ಅಂತಾನೆ. ಬರೇ ಲೋಡ್ ತುಂಬಿಸ್ತಾರೆ ಆ ಬಸ್ಸಲ್ಲಿ. ರಾಮ ಟಾಪಲ್ಲೆಲ್ಲ ಕೆಳಗಡೆ. ನಿಮ್ಗೆ ಜ್ಞಾಪಕ ಇದೆ, ಭಾಳ ಹಿಂದೆ ಹುಬ್ಬಳ್ಳಿ 1-2 ಸಾರಿ ಬಸ್ ಹೋದಾಗ ಒಂದು ಬಸ್ಸು ಸುಟ್ಟೋಗಿದೆ, ಬೆಂಕಿ ಬಿದ್ದು. ಕಾರಣ ಇದೆ, ಎಲ್ಲೋ ಕ್ಲಾಸ್ ಲಗೇಜ್ ಹಾಕಿರ್ತಾರೆ, ಇದು ಪಬ್ಲಿಕ್ ಗೊತ್ತಿರಲ್ಲ. ಆಮೇಲೆ ನಮಗೆ ಟಿಕೆಟ್ ಬುಕ್ ಮಾಡಿದಾಗ ಏನು ಹೇಳ್ತಾನೆ ಅವನು, ನಿಮ್ಮದು ಲಗೇಜ್ ತೊಗೊಂಬಿಡಿ, ನೀವು ಲೈಟಾಗಿ 2 ಬ್ಯಾಗ್ ತೊಗೋಬೇಕಂತೆ. ನಮ್ಮದು ಯಾರು ಪ್ಯಾಸೆಂಜರು 1,1000, 1,600, 1,800 ಹಬ್ಬ ಹರಿದಿನ ಹೊಸ ಯಾರು ಕೇಳೋದಿಲ್ಲಲ್ರಿ. ಹಾಗಾದ್ರೆ ನಾನು ಹೇಳೋದು, ಹೆಚ್ಚು ಕಡಿಮೆ ನನ್ನ ಅನಿಸಿಕೆ ಪ್ರಕಾರ 4,000 ರಿಂದ 5,000 ಬಸ್ಸು ರಾತ್ರಿ ಹೊರಡ್ತವೆ ಸಂಜೆ 6 ಗಂಟೆಯಿಂದ. ಯಾರೂ ಕೇಳೋದಿಲ್ಲ. ಆದರೆ ಆ ಡ್ರೈವರು, ಬಾಲಕೃಷ್ಣ ಅಂತಕ್ಕಂತಹ ಡ್ರೈವರು ನನ್ನನ್ನು ನಂದು L1 ನನ್ನ ಟಿಕೆಟ್ ಇಲ್ಲೇ ತೋರಿಸ್ತೇನೆ ನಿಮಗೀಗ. L1 ಅವನು ಯಾಕೆ ಹಾಗೆ ಅಂತ ಹೇಳಿದರೆ, ಮುಂದೆ ಹೋಗಿ ಅವನು ಯಾರು ಅದನ್ನು ಪಿಕಪ್ ಮಾಡ್ತಾನೆ, ಅದಕ್ಕೆ ಅವನಿಗೆ 2,000 ಇಸ್ಕೊತಾನೆ. 2,000. ಯಾಕಂದ್ರೆ ನನಗೆ ಅನುಭವ ಆಗಿದೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ನಾನು ಒಮ್ಮೆ ಊರಿಗೆ ಹೊರಟಾಗ ಯಾರೋ ಒಂದು ಪಾಪ 2 ಅಮಾಯಕರು ಅಲ್ಲಿ ಗೋವರ್ಧನ ಬಸ್ ಹತ್ತಿದ್ರು, ಸೇಮ್ SRS ಬಸ್. ಅದು ಯಾವುದು, ಅವನು ಎಲ್ಲಿ ಕುಣಗಲ್ ಹತ್ರ ಇಳಿದ. ಒಬ್ಬೊಬ್ಬನಿಗೆ 300 ರೂಪಾಯಿ ತಗೊಂಡಿದ್ದಾರೆ. ಕುಣಗಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಇವರು ಏನು ಮಾಡ್ತಾರೆ, ಆಮೇಲೆ ಆವತ್ತು ನಾನು ಹೊರಟ ದಿವಸ 2ನೇ ತಾರೀಕು 2/5/25 ಆ ಬಸ್ಸಲ್ಲಿ ಆ ಬಾಲಕೃಷ್ಣ ಅಂತ ಭಾಳ
ಚಲಾಕಿ 420 ಅವನು ಯಾರೋ ಡ್ರೈವರ್ ಒಬ್ಬನಿಂದ ಕಂಡಕ್ಟರ್ ಇಲ್ಲ, ನೋಡೋರಿಲ್ಲ, ಬಸ್ ಬಂತಂತ ಕೇಳಲ್ಲ, ಏನು ಒಂದು ಸೀಟ್ ಚೆಕ್ ಮಾಡಲ್ಲ. ಆಮೇಲೆ ನಾನು ಸುಮಾರು ಹತ್ತತ್ರ ಮಂಗಳೂರಿಗಿನ್ನೂ ಒಂದು 20 ಕಿಲೋಮೀಟ್ರ್ ಇದೆ. ರಿಸರ್ಚ್ಗೆ ಹೋಗ್ಬೇಕಾ ಬಸ್ ನಿಲ್ಲಿಸ್ತೇ ಇಲ್ಲ ಬಡ್ಡಿ ಮಗ, ಮುಂದೆ 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 ಅಂತ ಹೊತ್ತುಕೊಂಡ್ಬಿಟ್ಟ. ಆಮೇಲೆ ಒಂದೊಂದು ಮಂಗಳೂರಿಗೆ ಹೋಗೋವರೆಗೂ ಒಂದೊಂದು ಇಲ್ಲಿ ಮಂಗಳೂರಲ್ಲಿ ದುರ್ಗಾಂಬ ಟ್ರಾವೆಲ್ಸ್ ಅಲ್ಲಿ ನಿಲ್ಲಿಸ್ದ. ಅಲ್ಲಿ ಜಾಗ ಇದೆ, ಅಲ್ಲಿ ಅರ್ಧ ಗಂಟೆ ಅಲ್ಲಿ ಲೋಡ್ ಮಾಡಿದ್ದಾನೆ. ಮತ್ತೆ ಲಗೇಜ್ ದಾರಿ ಉದ್ದಕ್ಕೂ ಲಗೇಜ್ 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 ತುಂಬಿಸ್ತಾರೆ. ಯಾರೂ ಕೇಳಲ್ಲ, ಅಮಾಯಕರು ಮಲಗಿರ್ತಾರೆ. ಯಾರು ಭಾರಿ ಶ್ರೀಮಂತ ಅಲ್ಲಿ ಕ್ವಶನ್ ಮಾಡೋಂಗಿಲ್ಲ, ಯಾರು ಆಗೋದಿಲ್ಲ. ಆಮೇಲೆ ಅವನು ನಾನು ಬೇಕು ಅಂತ ಹೇಳಿ ನಾನು ಅಲ್ಲೇ ಇಳಿದೆ ಆಚೆ ಹೋಗ್ತಿದ್ದೆ, ಸಾಕಷ್ಟು ಜಾಗ ಇದೆ ರಿಸರ್ಚ್ ಮಾಡೋದಕ್ಕೆ. ಅದಾದಮೇಲೆ ಇದೇ SRS ಬಸ್ಸು ಕೋಟ್ಯಾಂತರ ಜನ ಎಲ್ಲ ಅವರೆಲ್ಲ ಈ ಮಂತ್ರಿ ಮಹಾದೇವರ ಸಂಬಂಧಿಕರ ಹತ್ತರ ಸಂಬಂಧಿಗಳು ಎಲ್ಲ ಅವರದ್ದೇ. ಅದು ಬೇನಾಮಿನೋ ಇನ್ನೊಂದು ಮಣ್ಣು ಸುಡುಗಾಡ ಯಾರಿಗೊತ್ತು. ಆ KSRTC ನಿಗಮ ಮಂಡಳಿ ಚೇರ್ಮನ್ಗಳು ಅವರು ಇವರು ಎಲ್ಲ ಅವರದ್ದೇ ಪ್ರೈವೇಟ್ ಬಸ್ಗಳು. ಈ ಪ್ರೈವೇಟ್ ಬಸ್ಸನ್ನು ನೀವು ಸಿದ್ದರಾಮಯ್ಯಜಿ ಪ್ರವೇಶ ಪಟ್ಟು ಸ್ಟಾಪ್ ಮಾಡಿ ಇದೆಲ್ಲ ಗೌರ್ಮೆಂಟದ್ದು ಓಡಿಸಿ, ಆವಾಗ ನಮಗೆ ಸಾಕಷ್ಟು ನಮಗೆ ಅಭಿವೃದ್ಧಿ ದಾರಿ ಸಿಗುತ್ತೆ. ಉತ್ತಮ ಅವರೆಲ್ಲ ಈ ಪ್ರೈವೇಟ್ ಬಸ್ನವರು ಇಡೀ ಬೆಂಗಳೂರಿನ ಕೆಲವೊಂದು ಕಂಪ್ನಿ ಇದೆ, SRS, ವಿಜಯಾನಂದ, ಏನು ಸಾಕಷ್ಟು ಬಸ್ಗಳು ಇಡೀ ಬೆಂಗಳೂರನ್ನ ಪರ್ಚೇಸ್ ಮಾಡೋಷ್ಟು ಸಂಪಾದನೆ ಮಾಡಿದ್ದಾರೆ ಅವರು. ಇಲ್ಲಿವರೆಗೂ ಯಾರೂ ಕೇಳಲಿಲ್ಲ. ಹೊಸ ವರ್ಷ ಬಂತು, ಹರಿದಿನ ಬಂತು, ಹಬ್ಬ ಬಂತು, 3 ಲಕ್ಷ 2,000 3,000 ತಗೊಳ್ಳೋದಿದೆ, ಹರಿಸ್ಕೊಳ್ಳೋದು ಬಿಟ್ಟೋಗಿದೆ. ಆಯಿತು. ಇದೆಲ್ಲ ಇದಕ್ಕೆ ಮಧ್ಯೆ ಎಷ್ಟು ಕಿರಿಕಿರಿ ಅಂತ ಹೇಳಿದರೆ, ಜನಕ್ಕೆ ಎಷ್ಟು ತೊಂದರೆ ಅಂತ ಹೇಳಿದರೆ, ಬೆಂಗಳೂರು ಮಹಾನಗರ ಕರ್ನಾಟಕದ ಹಾರ್ಟ್ ಆಫ್ ದಿ ಸಿಟಿ ಆನಂದರಾವ್ ಸರ್ಕಲ್. ಕರ್ನಾಟಕ ಅಂದರೆ ಇಡೀ ನಮ್ಮ ದೇಶದಲ್ಲಿ ಇನ್ನಿಲ್ಲ ಅನ್ನೋ ಪ್ರದೇಶ ಅಂತ ಎಲ್ಲ ಥರದ್ದು ಘನತೆ ಗೌರವ ಎಲ್ಲ ಮಾನ ಮರ್ಯಾದೆ ಇಟ್ಕೊಂಡಂಥ ಪ್ಲೇಸು ಜಾಗ ನಮ್ಮ ರಾಜ್ಯ, ನಮ್ಮ ದೇಶದ ನಮ್ಮ ರಾಜ್ಯ ಕರ್ನಾಟಕ. ಅದಕ್ಕೆ ಬೆಂಗಳೂರು ಮಹಾನಗರ ರಾಜಧಾನಿ, ಹಾರ್ಟ್ ಆಫ್ ದಿ ಸಿಟಿ, ಬೆಂಗಳೂರು ಮಹಾನ್ ಕೇಂದ್ರ ಆನಂದ ಸರ್ಕಲ್. ಆ ಆನಂದ ಸರ್ಕಲ್ನಿಂದ ನೀವು ಒಂದು 100 ಅಡಿ ಮುಂದಕ್ಕೆ ಹೋಗಿ ರೆಸ್ಟೋರ್ಸ್ ಕಡೆ ಬಲಗಡೆ ಏನ್ರಿ 1000 ಗಟ್ಟಲೆ 100 ಬಸ್ಸುಗಳು ಪಾರ್ಕ್ ಮಾಡಿರ್ತಾರೆ ಬೆಳಿಗ್ಗೆನೆ. ಅಲ್ಲಿ ಯಾರೂ ಓಡಾಡೋಕ್ಕಾಗಲ್ಲ. ಅದು ಏನಕ್ಕೆ ಬೇಕು ಇವ್ರಿಗೆ? ಅಲ್ಲಿ ಎಲ್ಲೂ ಜಾಗ ಇಲ್ವಾ? ಆ ಜಾಗ ಆಕ್ರಮಣ ಮಾಡಿ ಸರ್ಕಾರಕ್ಕೆ ಬಿಟ್ಕೊಡ್ರಿ, ಯಾರ ಜಾಗ ಇರಲಿ. ಸುತ್ತಮುತ್ತ ನೀವು ಎಲ್ಲಿ ನೋಡಿ, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನು, ಇಲ್ಲಿ ಉಪ್ಪಾರಪೇಟೆ, ಅಲ್ಲಿಂದ ನಿಮ್ಮ ಮಲ್ಲೇಶ್ವರಂ 18 ಕ್ರಾಸ್ವರೆಗೂ ರಾತ್ರಿ 8 ಗಂಟೆ ನೋಡಬೇಕು ನೀವು. 2 ಕಡೆ ನಿಂತಿರ್ತವೆ, ಯಾರೂ ಮಾತಾಡೋದಿಲ್ಲ. ಆಮೇಲೆ ಈ SRS ಬಸ್ಸು ಹತ್ರ ಲಕ್ಷಗಟ್ಟಲೆಲ್ಲ ಕೋಟಿಗಟ್ಟಲೆಲ್ಲ ಲೆಕ್ಕ ಮಾಡೋಕ್ಕಾಗದಷ್ಟು ಸಂಪಾದನೆ ಮಾಡಿದ್ದಾರೆ. ಅದೇ SRS ಬಸ್ಸು ಗೋಧನ್ ಟಾಕೀಸ್ ಪಕ್ಕ ಯಶವಂತಪುರದಲ್ಲಿ ಒಂದು ರೀಸಸ್ಗೆ ಒಂದು ಜಾಗ ಇಲ್ಲ ರೀ, ಒಂದು ವಾಶ್ರೂಮ್ ಇಲ್ಲ ರೀ. ನೋಡಬೇಕು 2 ಹೆಣ್ಮಕ್ಳು, ಅಯ್ಯೋ ಈ ರೀಸಸ್ಗೆ ಹೋಗ್ಬೇಕು ಕಣೆ, ಮಾತಾಡ್ಕೊತೇವೆ ಪಾಪ. ಆಮೇಲೆ ನಾನು ಬೆಂಗಳೂರಿಗೆ ಬಂದು 55 ವರ್ಷ ಆಯಿತು. ನೋಡಮ್ಮ ಇಲ್ಲಿ ಸ್ವಲ್ಪ ಹೋಗು, ಲೆಫ್ಟ್ ಹೋಗು, ಅಲ್ಲಿ ಕೆಳಗಡೆ ಹಣ, ಅಲ್ಲಿ ಮೊದಲು ಹೋಗಿದ್ದೀವಿ, ಅಲ್ಲಿ ರಾಬ್ರಿ ಜಾಗ, ಅಲ್ಲಿ ಲಾರಿ ಇಳಿಸಿರ್ತಾರೆ, ಕತ್ಲು ಅವ್ರು ಬೇಕು ಅಂತ ಅಲ್ಲಿ ಮಾಡಿ ಅಟ್ಲೀಸ್ಟ್ ಲೆಕ್ಕ ಹಾಕಿ ಒಂದು ಕುಡಿಲಿಕ್ಕೆ ಒಂದು ಕ್ಯಾನ್ ನೀರಿಲ್ಲ. ಆಮೇಲೆ ಮಳೆ ಬಂತು ಅಂದರೆ ಎಲ್ಲ ಭಾಷೆ ನೋಡೋದು ನಿಂತ್ಕೋಬೇಕು. ಎಲ್ಲ ನೀವು ಅಲ್ಲಿ ಅವಸ್ಥೆಗಳು ನೋಡಬೇಕು. ದಯವಿಟ್ಟು ಸರ್ಕಾರಕ್ಕೆ ನನ್ನ ಮನವಿ ಏನಂತ ಹೇಳಿದರೆ, ಏನು SRS ಟೂರಿಸ್ಟ್ ಅಲ್ಲಿ ಬಸ್ ಆಫೀಸ್ ಇದೆ ಅಥವಾ ಪಕ್ಕ ವಿಜಯಾನಂದ ಏನೋ ಎಲ್ಲ ಪ್ರೈವೇಟ್ಗಳಿದ್ದಾವೆ. ಆ SRSನ ಆಪೋಸಿಟ್ ನೀವು ಅಲ್ಲಿ ಹೆಂಗೆ ರೈಲ್ವೆ ಆ ಬ್ರಿಡ್ಜು ಏನು ರೋಡ್ದು ಇದಿದೆಯಲ್ಲಪ್ಪ ಮೆಟ್ರೋ ಟ್ರೈನ್, ಅಲ್ಲಿ 1-2 ಕ್ಯಾಮ್ರಾ ಫಿಕ್ಸ್ ಮಾಡಿ ಸರ್ ದಯವಿಟ್ಟು. ಆ ಕ್ಯಾಮ್ರಾ ಎಲ್ಲಿಗಿರಬೇಕು? ಡೈರೆಕ್ಟ್ ಒಳಗೆ ಹೋಗಬೇಕು. ಅದು ಯಾವುದಕ್ಕೆ? SRS ಆಫೀಸ್ನ ಹುಡುಗರು ಇಬ್ಬರು 4 ಹುಡುಗರಿದ್ದಾರೆ, ಬರ್ರೆ ಗಾಂಚಲಿ ಮಾತಾಡ್ತಾರೆ. ಯಾರು ನೀವು ಅಬ್ಸರ್ವ್ ಮಾಡಿ. ನಾನು ಹೇಳಿ ಸುಳ್ಳಾದರೆ ನೀವು ಅಬ್ಸರ್ವ್ ಮಾಡಿ. ಆದರೆ ದಯವಿಟ್ಟು SRS ಮಾಲೀಕರೇ, ದಯವಿಟ್ಟು ಆ ಬಾಲಕೃಷ್ಣ ಅನ್ನತಕ್ಕಂಥ ಡ್ರೈವರ್ನ ತೆಗೆದುಹಾಕಿ. ಅವನು ದಿವಸಕ್ಕೆ 10,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಹಾಗೆ ನೋಡಿ, ನೀವೊಂದು ಕೆಲಸ ಮಾಡಿ, ನಾನು ಸುಳ್ಳು ಹೇಳಿದ್ದು ಹೌದಾದರೆ ನನಗೆ ಏನು ಶಿಕ್ಷೆ ಕೊಡ್ತೀರ ಕೊಡಿ. ನೀವು ತೆಗಿರಿ, ಯಾವತ್ತು ಕಾಲ್ ತೆಗಿರಿ. ನನ್ನ ಬಸ್ಸು ನನ್ನ ಟಿಕೆಟು ರಿಸರ್ವೇಷನ್ನು SRS ಟೂರಿಸ್ಟು ಇಲ್ಲಿ ನೋಡಿ ಬುಕ್ಕಿಂಗ್, ಯುವರ್ ಬುಕ್ಕಿಂಗ್ ವಿತ್ SRS ಟ್ರಾವೆಲ್ಸ್ ಆ್ಯಂಡ್ ಲಾಜಿಕಲ್ ಪ್ರೈವೇಟ್ ಲಿಮಿಟೆಡ್. ಮ್ಯಾನೇಜ್ಮೆಂಟ್ ಹ್ಯಾಸ್ ಆಲ್ ರೈಟ್ ಟು ದ ಬೋರ್ಡ್. ಡ್ರಿಂಕ್, ಪ್ಯಾಸೆಂಜರ್ಸ್, ಕಾರ್ಟೂನ್ ಬಾಕ್ಸ್, ಕಮರ್ಷಿಯಲ್ ಲಗೇಜ್ ಆರ್ ನಾಟ್ ಅಲೌಡ್ ಅಂತೆ. ನೋಡಿ. ನಾವು ಲಗೇಜ್ ಏನು ತಗೋಬಾರ್ದಂತೆ. ಅವರಲ್ಲಿ ಲೋಡ್ ಗಟ್ಟೆ 12 ಟನ್ ಗಾಡಿಗೂ ಹಾಕಲ್ಲ, ಅಷ್ಟು ಹಾಕ್ತಾರೆ. ಕೆಳಗೆ 1 12 ಟನ್ನು, ಮೇಲೆ ಟಾಪ್ 1 12 ಟನ್. ನೋಡಿ ಇಲ್ಲಿ.
ಓನ್ಲಿ 2 bags ಪರ್ ಪ್ಯಾಸೆಂಜರ್ಸ್ ಅಂತೆ. ಹೌದಾ? ನೋಡಿ ಇಲ್ಲಿ ಆ್ಯಸ್ ಅಲೌಡ್, ಮ್ಯಾನೇಜ್ಮೆಂಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಬಿಲಾಂಗ್. ಅದಿರಲಿ, ಅದೇನು ಆಯಿತು, ಅದು ಬಿಟ್ಬಿಡೋಣ. ಆಮೇಲೆ ಈಟಿಂಗ್ ಫುಡ್, ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್ ಅದಿರಲಿ, ಅದು ಓಕೆ. ಏನು ಫುಡ್ ಬೇಡವಾ? ಶುಗರ್ನವ್ರು ಇರ್ತಾರೆ, ಬೇರೆ ಬೇರೆ ಕಾಯಿಲೆಯಲ್ಲಿ ಇರ್ತಾರೆ, ಸ್ಮೋಕಿಂಗ್ ಬೇಡ, ಒಳ್ಳೇದೇ, ಅದು ಒಳ್ಳೆ ಕೆಲಸನೇ. ಆಯಿತು, ಬೇಡ, ಆಯಿತು, ಪ್ಲೀಸ್ ಫಾಲೋ. ಅದಾದಮೇಲೆ ನೋಡಿ ರಿಗಾರ್ಡ್ಸ್ ಇಲ್ಲಿ ಹಾಕಿರ್ತಾನೆ. ನೋಡಿ ಇಲ್ಲಿ ಸೆಂಟ್ರಲ್ ರಿಮೈಂಡರ್ ಫಾರ್ ಯುವರ್ SRS ಅದೇ ಹಾಕಿರ್ತಾನೆ. ನೋಡಿ ಇಲ್ಲಿ ನೋಡಿ, ನಾನು ಇಲ್ಲಿ ಜರ್ನಿ ಡೀಟೇಲ್ಸ್ ನೋಡಿ, ಫ್ರಾಮ್ ಬೆಂಗಳೂರು ಟು ಕುಂದಾಪುರ. ಆದರೆ ನನಗೆ ಅಕಸ್ಮಾತ್ ಕುಂದಾಪುರದಿಂದ 2-3 ಕಿಲೋಮೀಟರ್ ಹಿಂದೆ ಇಳಿಬೇಕಾಯಿತು. ಅಲ್ಲಿ ಕೋಟೇಶ್ವರ ಬೈಪಾಸ್ ಇದೆ. ಆ ಬೈಪಾಸ್ನಲ್ಲಿ ಇಳಿಸಂತ ಹೇಳಿದರೆ ಅವನು ಕಡು ಅವನು ವರ್ಣನೆ ಮಾಡೋಕ್ಕೆ ನಾನು ಪಬ್ಲಿಕಲ್ಲಿ ಬೈಬಾರ್ದು ಆತನಿಗೆ. ಯಾಕಂದರೆ ನಮ್ಮ ಘನತೆ ಕಡಿಮೆ. ಆ ಬಾಲಕೃಷ್ಣ ಅಂತ ಅವನು ಆ ಬೈಪಾಸಿಂದ 1 ಕಿಲೋಮೀಟ್ರ್ ಹಿಂದೆ ನಿಲ್ಲಿಸ್ದ. ಆ್ಯಕ್ಚುಲಿ ಎಲ್ಲ ಬಸ್ಸು ಬೈಪಾಸಲ್ಲಿ ಕೆಳಗೆ ಹೋಗ್ತದೆ, ಅಂಡರ್ ಪಾಸ್ ಬೇಕು, ಮೇಲೆ ಹೋಗಿಲ್ಲ. ಯಾಕಂದರೆ ಅವ್ನಿಗೆ ಅರ್ಜೆಂಟ್ ಹೋಗ್ಬೇಕಲ್ಲ, ಮೇಲೆ ಪಸ್ ಅಂತ ಹೋಗ್ಬಿಡ್ತಾನೆ. ಇಲ್ಲಿ ನೋಡಿ ಸೀಟ್ ನಂಬರ್ 1L ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಇದಕ್ಕೆ ಯಾವತ್ತು ನೋಡಿ, ಬೋರ್ಡಿಂಗ್ ಯಶವಂತಪುರ, ಗೋವರ್ಧನ ಥಿಯೇಟರ್, ಸರ್ವಿಸ್ನ ಬೋರ್ಡ್ ಹಾಕಿದ್ದಾನೆಲ್ಲ. ನಾನ್ AC ಸ್ಲೀಪರ್ KA 51 AB 0542. ನಾನು ಯಾವಾಗಲೂ ಈ ಬಸ್ ನಂಬರ್ನ ಈ ಬಸ್ ನಂಬರ್ ಜ್ಞಾಪಕ ಮಾಡ್ಕೊಂಡಿದ್ದಕ್ಕೆ 9:45 ಬಸ್ ಬಂತು. ನನ್ನ ಪಕ್ಕದಲ್ಲಿ ಆಫೀಸಲ್ಲಿ ಏನು ಹೇಳ್ತಾನೆ, ಅವ್ನ ಲಗೇಜಲ್ಲಿ ಇನ್ಚಾರ್ಜ್ ಅವನು, ಇರಿ ಸರ್ ಬರುತ್ತೆ ಅಂತಾನೆ. ಆ ಬಡ್ಡಿ ಮ್ಯಾಗ ಏನಂತಾನೆ, ಇಡೀ ಸರ್ ಬರುತ್ತೆ ಅಂತಾನೆ. ನಾನು ಅಲ್ಲಿ ಹೋಗಿ ನಿಂತ್ಕೊಂಡೆ, ಸದ್ಯ ಮಳೆ ಇಲ್ಲ, ಅಲ್ಲಿ ನಿಂತ್ಕೊಂಡೆ ಬಸ್ತಿ. ನಂಗೆ ನಂಬರ್ ಜ್ಞಾಪಕ ಇತ್ತು. ಸಡನ್ ಯಾವನೊಬ್ಬ ಪುಣ್ಯಾತ್ಮ ಪರಿಚಯ ಬಂದ. ನೋಡಪ್ಪ ತಮ್ಮ, ನನ್ನದು ಲಗೇಜ್ ಬೇರೆ ಇದೆ. ನನಗೆ ಎಷ್ಟು ಏಜ್ ಆಗಿದೆ ನೋಡಿ ಗೊತ್ತಾಗಲ್ಲ ನಿಮಗೆ? ಏನು ಹೀಗಿದ್ರೆ ಹೇಗೆ, ಏನು ವ್ಯವಸ್ಥೆ? ದಯವಿಟ್ಟು ಇನ್ನೊಂದು, ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಎಲ್ಲ ಕಡೆ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ. ಓನರ್ಗಳಿಗೆ ಗೊತ್ತಿರೋದಿಲ್ಲ. ಈ ಡ್ರೈವರ್ಗಳನ್ನ ನೀವು 3 ತಿಂಗಳೊಮ್ಮೆ ಚೇಂಜ್ ಮಾಡಿ, ಒಬ್ಬರೇ ಡ್ರೈವರ್ ಬಿಡಬೇಡಿ, ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಲಗೇಜ್ ಹಾಕ್ತಾನೆ, ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ. ಮೊದಲು ಹುಬ್ಬಳ್ಳಿ ನಮ್ಮನೊಬ್ಬರು ಭಾಳ ಹಿಂದೆ ತೀರೋಗಿದ್ದು, ನಮ್ಮ ಮನೆಯಿಂದೇ ಹೋದವನು ಭಾಳ ಹಿಂದೆ, ಒಂದು 8-10 ವರ್ಷ ಆಗಿರ್ಬೋದು. ಪಾಪ ಅವರು ಹುಬ್ಬಳ್ಳಿಗೆ ಹೊರಟಿದ್ರು, ಬಸ್ ಮಲಗಿದ್ದ, ಬಸ್ ಬೆಂಕಿ ಹತ್ಕೊಂತು, ಅಲ್ಲೇ ಸತ್ತೋಗ್ಬಿಟ್ಟಿದ್ದಾನೆ. ಹೆಗಡೆ ಅಂತ ಹೆಸರು, ನಾನು ಅವರಿಗೆ ಜ್ಞಾಪಕ ಮಾಡೋದು ಬೇಡ. ನನ್ನ ಮನೆಯಿಂದ ಹೊರಟಿದ್ದವರು. ಕಾರಣ ಇಷ್ಟೇ, ಲಗೇಜ್ ತುಂಬಿರ್ತಾರೆ, ಎಲ್ಲೋ ಸಣ್ಣ ಜನ ಸ್ಪಾರ್ಕ್ ಆಗಿರ್ತದೆ. ಯಾಕೆ ಲಗೇಜ್ ಗಾಡಿ ಇಲ್ವ? ಹಾಗಾದರೆ ಸರ್ಕಾರಕ್ಕೆ ಎಷ್ಟೊಂದು ಸಂಪಾದನೆ ಇದೆ, ಎಷ್ಟೊಂದು ಲಾಭ ಇಲ್ಲ. ಇವೆಲ್ಲ ಬ್ಯಾನ್ ಮಾಡಿ. ಸಿದ್ದರಾಮಯ್ಯವರೇ ನಿಮ್ಮ ಹತ್ರ ಸಾಧ್ಯತೆ ಇದೆ. ಇಲ್ಲ, ಸರ್ಕಾರನೆಲ್ಲ ಪೂರ ರಾಷ್ಟ್ರೀಕರಣ ಮಾಡಿ, ಆ ಬಸ್ ಪೂರ ಗೌರ್ಮೆಂಟ್ ಅಂಡರ್ ಬರಲಿ, ನೀವೇ ಓಡಿಸಿ, ಸರ್ಕಾರನೇ ಓಡಿಸಿ. ಅವರು ಎಲ್ಲ ಸಂಪಾದನೆ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಬಿಡಬೇಕು? ನೋಡಿ ಇಲ್ಲಿ. ಆಮೇಲೆ ಲ್ಯಾಂಡ್ ಎಲ್ಲ ಹಾಕಿದ್ದಾನ ನೋಡಿ ಇಲ್ಲಿ. ಬಸ್ ನಂಬರ್ KA 51 AB 0452 ಅಲ್ಲಿ ನೋಡಿ. ಆಮೇಲೆ ಇಲ್ಲಿ ನೋಡಿ, ಇದೇ ಬಸ್ ನೋಡಿ, ಇಲ್ಲಿ ನೋಡಿ ಬಸ್ ನೋಡಿ. ಇಲ್ಲಿ ನಾನು ಕುಂದಾಪುರ ಅಲ್ಲಿ ಅವ್ನು ನಿಲ್ಲಿಸಿಲ್ಲ ನೋಡಿ. ಎಲ್ಲಿದೆ ನೋಡಿ, ಇಲ್ಲಿ ನೋಡಿ ಬಸ್ KA 51 ನೋಡಿ ಇದು ನಿಲ್ಲಿಸಿಲ್ಲ. ಇಲ್ಲಿ ನಿಲ್ಲಿಸಿದ್ದು ಕೋಟೇಶ್ವರ ಬೈಪಾಸಿಂದ 1 ಕಿಲೋಮೀಟ್ರ್ ಹಿಂದೆ. ಅವನಿಗೆ ಯಾವ್ದ್ರಲ್ಲಿ ಹೊಡಿಬೇಕು? ನಾನು ಏಜ್ ಆದವನು, ಕೈಯಲ್ಲಿ ಲಗೇಜ್ ಇದೆ, ಅಲ್ಲೆಲ್ಲ ಹೋಗಲ್ಲ ರೀ. ಒಂದು ಸೈಯ ಮೇಲೆ ಹೋಗ್ಬಿಟ್ಟ, ಬ್ರಿಡ್ಜ್ ಮೇಲೆ, ಫ್ಲೈಓವರ್ ಮೇಲೆ. ಯಾಕೆ ಕೆಳಗಡೆ ಎಲ್ಲ ಬಸ್ ಹೋಗೋದು ಬರೋ ಲೆಫ್ಟ್ ಆರ್ ರೈಟ್, ಇದು ತಿಳ್ಕೊಳ್ಳಿ ನೀವು. ಹಾಗಾದರೆ ನೀವು ಸಂಪಾದನೆ ನಿಮಗೆ ಒಳ್ಳೆಯದಾಗಲ್ಲ. ನೀವು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಯಾರೂ ಒಳ್ಳೆಯದಾಗಲ್ಲ. ಅದು ಯಾರೋ ನನಗೆ ಗೊತ್ತಿಲ್ಲ, ನಾನು ಹೇಳೋದು ಯಾರಿಂದ ತೊಂದರೆ ಆಗಿದೆ ಅವ್ರಿಗೆ ಒಳ್ಳೆಯದಾಗೋದಿಲ್ಲ. ಇದು ಶತಸಿದ್ಧ. ಇದು ಸರ್ಕಾರ ಇತ್ತ ಕಡೆ ಗಮನ ಹರಿಸ್ಬೇಕು. ನಾನು ಎಷ್ಟು ನ್ಯೂನತೆಗಳನ್ನ ಹೇಳ್ತೀನಿ, ಆದರೆ ಮಾಡ್ತಾಯಿಲ್ಲ. ಆದರೆ ಆ ಸಿಟಿ, ಈಗ ಉದಾಹರಣೆಗೆ ನೀವು ಮೈಸೂರಿಗೆ ಹೋಗಬೇಕಾದ್ರೆ ಸೆಟ್ಲೆಟ್ ಟೌನ್ಗೆ ಅಲ್ಲಿಗೆ ಹೋಗಬೇಕು, ಆ ಥರ ಮಾಡಿ. ಸಿಟಿಯಿಂದ 3-4 ಕಿಲೋಮೀಟ್ರ್ ಯಾವುದೇ ಬಸ್ಸುಗಳು ಎಂಟ್ರ್ ಆಗಬಾರ್ದು, ಪ್ರೈವೇಟ್ ಬಸ್ಗಳು, ಖಾಸಗಿ ಬಸ್ಗಳು ಎಂಟ್ರ್ ಆಗಬಾರ್ದು. ಅಕಸ್ಮಾತ್ ಎಂಟ್ರ್ ಆಗ್ತೀರಾ, ನಿಮಗೆ ಬೇಕೇ ಬೇಕಾ? ನೋಡಿ, ಈಗ ಏನು ಇದು ರೇಸ್ ಕೋರ್ಸ್ ಜಾಗ ಇದೆ, ಆ ರೇಸ್ ಕೋರ್ಸ್ ಹತ್ತಲ ಖಾಲಿ ಮಾಡಿ ಬಿಸಾಕ್ರಿ, ಅದು ಪ್ರಯೋಜನ ಇಲ್ಲ. ಆ ರೇಸ್ ಕೋರ್ಸನ್ನು ಏನು ಮಾಡಿ ನೀವು, ಇಲ್ಲಿ ಏನು KSRTC BMTC ಬಸ್ ನಿಲ್ದಾಣ ಇದೆ, ಅದೇ ಥರ ಪ್ರೈವೇಟ್ ಬಸ್ಸಿಗೆ ಅಲ್ಲಿಂದ ಹೊರಡೋ ಥರ ಮಾಡಿ. ನಿಮ್ಗೆ ಸಿಟಿ ಒಳಗಡೆಯಿಂದೇ ಹೋಗಬೇಕು ಅಂತ ಇದ್ದರೆ, ಅಥವಾ ಆ ಥರದ್ದು ಬೇಗ ಜಾಗ ಹುಡುಕಿ, ಬೇಕಾದಷ್ಟು ಜಾಗ ಇದೆ ಬೆಂಗಳೂರಲ್ಲಿ, ಇಲ್ಲ ಅಂತೇನಿಲ್ಲ. ದಯವಿಟ್ಟು ಆ ಆನಂದ ಸರ್ಕಲ್ನಿಂದ ಎಲ್ಲ ಬಸ್ಸು ಸಿಟಿ ಒಳಗಡೆದು ಆ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಮುಂದೆ ಅಂತೂ ಹೋಗೋಕ್ಕಾಗಲ್ಲ ರೀ. ಇಲ್ಲಿಂದ BMTC ಬಸ್ ಹೋಗ್ತದೆ, ಶೇಷಾದ್ರಿಪುರದ ಅಲ್ಲಿ ಹೋದರೆ ಜಾಮ್ 1 ಗಂಟೆ ಬೇಕು. ಶೇಷಾದ್ರಿಪುರ ರಾಜೀವ್ ಗಾಂಧಿ ಸರ್ಕಲ್ಲಿಂದ ಸೆಂಟ್ರಲ್, ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ 1 ಅವರ್, ರಾತ್ರಿ 7 ಗಂಟೆ ಎಲ್ಲ ಬಸ್ ನಿಲ್ತದೆ. 9 ಗಂಟೆ ಮೇಲೆ ಹೋಗೋಕ್ಕೆ ಆಗಲ್ಲ. ಹಾಗಾದರೆ ಇದು ಯಾರು ಹೇಳೋದು? ದಯವಿಟ್ಟು ಹೇಳಿ ನೀವು. ನಾವು ಯಾರಿಗೆ ಹೇಳಬೇಕು, ಎಲ್ಲಿ ಹೇಳಬೇಕು, ಹೇಳುವವರು ಯಾರು? ದಯವಿಟ್ಟು ಇದೆಲ್ಲ ಗಮನಿಸಿ, ಕ್ಯಾಮ್ರಾ ಫಿಕ್ಸ್ ಮಾಡಿ, ಅಲ್ಲಿ ವಾಶ್ರೂಮ್ ಇದು ಮಾಡಿ. ದಯವಿಟ್ಟು ಆ ಬಾಲಕೃಷ್ಣ ಅಂತ SRS ಬಸ್ ಮಾಲೀಕರೇ, ದಯವಿಟ್ಟು ಆ ಬಾಲಕೃಷ್ಣ ಅಂತ ಅವನನ್ನು ನೋಡಿ, ಇಲ್ಲಿ ಅವನಿಗೆ ನಂಬರ್ ಕೂಡ ಹಾಕಿದ್ದಾರೆ, ಬಸ್ ನಂಬರು. ಆ್ಯಕ್ಚುಲಿ ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ನಿಮಗೆ ಕಾಲ್ ರೀಚ್ ಸಿಗುತ್ತೆ.
ಈ ಬಸ್ಸು ಅವನ ಫೋನ್ ನಂಬರ್ ಹೇಳ್ತಾನೆ ನಿಮ್ಗೆ ನೋಡಿಲಿ, ಅವ್ನು ನಮಗೆ ಫೋನ್ ಮಾಡ್ಬೇಕು ತಾನೆ, ಅವ್ನು ನಮಗೆ ಫೋನ್ ಮಾಡಲಿಲ್ಲ. ಅರ್ಥ ಏನು? ನನಗೆ 5 ಲಕ್ಷ ರೂಪಾಯಿ ಲಾಸು. ನಾನಲ್ಲಿ ಬೆಳಿಗ್ಗೆ ಹೋಗಬೇಕಾಯಿತು, ನನ್ನೊಂದು ಯಾವುದೋ ಲ್ಯಾಂಡ್ ಸೇಲಿಗಿತ್ತು, ಅವನು ಅಡ್ವಾನ್ಸ್ ಕೊಡಬೇಕಾಯಿತು, ಅವನಿಲ್ಲ, ಲೇಟ್ ಆಯಿತು, ಅವ್ನು ದುಬೈಗೆ ಹೋದ. ಆಯಿತಾ? ಇದು ಯಾರು ಪಿಂಡ? ಇದ್ರಿಗೆ ಯಾರು ಹೊಣೆ? ಬಸ್ ಓನರ ಅಥವಾ ಅವನು ಯಾರು? ಅದು ಯಾಕೆ ಬಸ್ಸಲ್ಲಿ ನಿಮ್ಗೆ ಇಬ್ಬರು ಇಡೋಕ್ಕಾಗಲ್ವಾ? ಒಬ್ಬ ಕಂಡಕ್ಟರ್ ಅಂತ ಇರಲ್ವಾ? ಒಬ್ಬ ಸಹಾಯಕ ಬಾಡುವ? ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗು. L1 ನನ್ನ ನಂಬರ್ L1 ಅಪ್ಪ. L1 ನೀನು ಖಾಲಿ ಹೆಂಗೆ ಹೋದೆ? ನೀನಲ್ಲಿ ಫೋನ್ ಮಾಡಿದ್ದಕ್ಕೆ ನಮಗೆ ನೀನು ಪ್ರೂಫ್ ತೋರಿಸಪ್ಪ, ಬೇರೆ ಏನೂ ಬೇಡ. ನೀನು ನಮಗೆ ಫೋನ್ ಮಾಡಿದ್ದು ಪ್ರೂಫ್ ತೋರಿಸಿ. ಇಲ್ಲಿ ನಿಂಗೆ ಕಾಲ್ ಸಿಗುತ್ತಲ್ಲ, ಕಾಲ್ ಮಾಡಿ ನಿಮಗೆ ಸಿಗಬೇಕಲ್ಲ, ಎಲ್ಲಿ ಹೋಗೋದಿಲ್ಲಲ್ಲ. ಹಾಗಾದರೆ ನೀವು ಹೀಗಾದರೆ ಹೇಗೆ ಹೇಳಿ? ಇದನ್ನು ಯಾರು ಹೊಣೆ? ಯಾರಿಗೆ ಕೇಳಬೇಕು ಹೇಳಿ? ನೋಡಿ ಇಲ್ಲಿ ನೋಡಿ, ಈ ಬಸ್ಸು ಇಲ್ಲಿ ನೋಡಿ, ಬಸ್ಸು ನಾನು ಬಸ್ ನಂಬರಿಗೆ ಇಲ್ಲಿ ನೋಡಿ, ಇಲ್ಲಿ ಬಸ್ ಏನು ಹೇಳ್ತೇನೆ, ನಾವು ಯಾಕೆ ಫೋನ್ ಮಾಡಲಿಲ್ಲ ಅಂತ ಹೇಳಿದರೆ ಅವನು ಫೋನ್ ಅಲ್ಲಿ ಆಫೀಸ್ನಲ್ಲಿ ಬರುತ್ತೆ ನೋಡಿ 0801411599609, ಇನ್ನೊಂದು ನಂಬರ್ 9663887627, ಎಲ್ಲ ನಂಬರ್ ಸುಮ್ಮನೆ ಕೊಡ್ತಾರೆ ಬೊಗಳೆ. ಹಾಂ, ದಯವಿಟ್ಟು ಯಾರು ಈ SRS ಮಾಲೀಕರೇ ಅವನ್ನ ಕರೆಸಿಬಿಟ್ಟು ಯಾರನ್ನ ಆ ಬಾಲಕೃಷ್ಣನ ಅಲ್ಲಿನ ಕೆಲಸದಿಂದ ವಜಾ ಮಾಡಿ, ಅವನು ಬೇಕಾದ ದುರಂಕಾರ ದೌಲತ್ತು ದೊಡ್ಡಸ್ತಿಗೆ ಏನು ರೌಡಿ ಥರ ಅವ್ನು ಹುಚ್ಚ ಇವಾಗ ನಿಲ್ಸಲ್ರಿ ಬಡ್ಡಿ ಮಗ. 70-80 ಆದರೆ ಬಸ್ನಲ್ಲಿದ್ದಾರೆ, ಹುಚ್ಚ ಬೇಡವಾ? ಆಮೇಲೆ ನಾನು ಪಕ್ಕದಲ್ಲಿ ನೋಡಿದೆ, ಇನ್ನೊಬ್ಬ ಕೇಳ್ಕೊಂಡ ಅಣ್ಣ ಹುಚ್ಚ ಬೇಕು ಅಂತಂದ. ಇವನು ಹೋಗ್ತಾ ಮುಂದಿಸ್ತೀನಿ ಅಂತಂದ. ಆಮೇಲೆ ದಯವಿಟ್ಟು ತಳ್ಳಿಬಿಡಿ, ನಾನು ಹೆಸರು ಸೀಟ್ ನಂಬರ್ ಹೇಳಿಲ್ಲ. ಆತ ಏನು ಮಾಡಿ, ನಾನು ಅವನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ. ಆತ ಏನು ಮಾಡ್ದೆ ಗೊತ್ತಾ? ಒಂದು ನೀರು ಖಾಲಿ ಬಾಟ್ಲಿತ್ತು, ಅದರಲ್ಲಿ ಹುಚ್ಚ ತುಂಬಿಸ್ಕೊಂಡ. ಹೌದು, ಏನು ಬೇರೆ ದಾರಿ ಇಲ್ಲ, ತುಂಬಿಸ್ಕೊಳ್ಳಿ, ತಪ್ಪೇನಿಲ್ಲಲ್ಲ. ನಾಳೆ ಆ ಬಸ್ ಬೇರೆ ಅಲ್ಲಿ ಹುಚ್ಚೆ ಈಗಿನ ಜನಕ್ಕೆ 100 ಜನಕ್ಕೆ 108 ಕಾಯಿಲೆ ಇರ್ತದೆ. ಅವನು ಆ ಬಾಟ್ಲಿಗೆ ಹುಚ್ಚೆ ಹೊಯ್ಕೊಂಡಿಲ್ಲ ಅಂದರೆ ಅವನೇನು ಮಾಡ್ಬೇಕು ಹೇಳಿ? ಇವ್ರು ಯಾಕೆ ನಿಲ್ಲಿಸಲ್ಲ? ಅದಕ್ಕೆ ಅದು ಕಾನೂನೆಲ್ಲ ಇದೆ. ಅಥವಾ ಹಿರಿಯ ನಾಗರಿಕರಿಗೆ ಸಪ್ರೇಟ್ ಇದಿದೆ. ಎಲ್ಲ ಬರೀ ಕಾನೂನೆಲ್ಲ ಬರೀ ಬುಕ್ಕದ ಪೇಜಲ್ಲಿ ಮಾತ್ರ ಇರುವಂಥದ್ದು ಹಾಳೆಯಲ್ಲಿ. ಅದು ಅನುಭವಿಸೋ ಫಲಗಳು ಏನು ಬೇಡವಾ? ಜನಕ್ಕೆ ಗೊತ್ತಿರೋದು ಬೇಡವಾ? ಅಂಥ ದುರಂಕಾರಿ ಡ್ರೈವರ್ಗಳನ್ನ ನೀವು ಯಾಕೆ ಇಟ್ಕೋತೀರಿ? ಎಲ್ಲ KSRTC ಬಸ್ ಹಾಕಿ, KSRTCಗೆ ಲಾಭ ಸಿಗುತ್ತೆ. ಎಲ್ಲ ಇಲ್ಲಿಂದ ಮೊನ್ನೆ ಯಾರೋ ಮಂತ್ರಿ ಹೇಳ್ತಾನೆ, ಅವನ ಊರಿಗೆ ಮಾತ್ರ ಏನು ನೆಲಮಂಗಲದವ್ರಿಗೆ ಮೆಟ್ರೋ, ಮಂಗಳೂರಿಗೆ ಮೆಟ್ರೋ ಟ್ರೈನ್ ಹಾಕ್ರಯ್ಯ, ವರ್ಷಕ್ಕೆ 20 ಸಾರಿ ಎಲ್ಲ ಟ್ರೈನ್ ಹಾಕ್ತಾರೆ. ಮಂಗಳೂರು ಟು ಬೆಂಗಳೂರು ಉಡುಪಿ ಕುಂದಾಪುರ ಜಂಕ್ಷನ್ನು ಹಾಕಿ, ಭಟ್ಕಳದವ್ರಿಗೆ ಹೋಗಲಿ ಬಸ್ಸು ಟ್ರೈನು ಯಾಕಂದರೆ ಗಂಟೆ ನಿಮಗೆ ಪ್ರತಿ ದಿನವೂ ಪ್ರತಿ ಟೈಮು ಹೌಸ್ಫುಲ್ ಆಗುತ್ತೆ. ಯಾವುದೇ ಟ್ರೈನ್ ಹಾಕಿದ್ದೀವಿ ನೋಡೋದಿಲ್ಲ, ಯಾಕೆ ನಿಮಗೆ ಗೊತ್ತಿಲ್ಲಲ್ಲ, ನೀವೆಲ್ಲ ಕಾರಲ್ಲಿ ಓಡಾಡ್ತೀರಾ. ಆ ಬಸ್ಸು ಪ್ರೈವೇಟ್ ಬಸ್ ಯಾರು ಹಾಕೋದು? KSRTC ನಿಗಮ ಅಧ್ಯಕ್ಷರು, ಮಂಡಳಿಗಳದ್ದು ಅವ್ರದ್ದು ಇವ್ರದ್ದು ಎಲ್ಲ ಅವ್ರಗಳದ್ದೇ ಬಸ್ಸು. ಹೆಸರು ಬೇನಾಮಿ ಇರ್ತದೆ. SRS ಎಷ್ಟು 1000 ಗಟ್ಟಲೆ ಬಸ್ ಇದಲ್ರಿ. ಆ ವಿಜಯಾನಂದ 1000 ಗಟ್ಟಲೆ ಬಸ್ ಇದೆಯಲ್ಲ, ಇರಲಿ ಸಂತೋಷ, ಬಟ್ ನೀವು ಆ ಸರ್ವೀಸ್ ಕೊಡಬೇಕಲ್ಲ. ನೀವು ಅದು ನಿಮ್ಗೆ ಒಳ್ಳೆಯದಾಗತ್ತಾ ಹೇಳಿ? ನೀವು ಬೆಳೆದ ಮೇಲೆ ನೀವು ಬಡವರಿಗೋಸ್ಕರ ಹಾಕಿದ್ದು, ಅಥವಾ ಅಶಕ್ತರು ಅಸಹಾಯಕರು ಏನು ಆ ಸೌಕರ್ಯ ಬೇಕು ಅಂತ ಅದನ್ನು ನಿಮಗೆ ದೇವರು ಪ್ರೇರಣೆ ಮಾಡಿದ್ದಾನೆ. ಸೌಕರ್ಯ ನೀವು ಮಾಡ್ರಿ ಅಂತ ನೀವು ಮಾಡ್ತಾ ಇದ್ದೀರಾ? ಇಲ್ಲ. ನೀವು ಯಾವನ್ನೆಲ್ಲ ಮದ್ದುಗಳ ಕಿತ್ಕೊಂಡು ಡ್ರೈವರ್ ಕಂಡಕ್ಟ್ರ್ ಇಲ್ಲ ಬಸ್ಸಿಗೆ ಲೆಕ್ಕ ಹಾಕಿ ತೋರಿಸಿ, ನಾವು ಫಾಲೋಅಪ್ ಮಾಡಿ. 2/5/2025. ಆಮೇಲೆ ನಾವು ಒಂದು ದಿವಸ ಮೊದಲು ಬಸ್ ಟಿಕೆಟ್ ಬುಕ್ ಮಾಡಿದಾಗ ನಾಳೆ ಬೆಳಗ್ಗೆ 8 ಗಂಟೆಗೆ ಬರುತ್ತೆ ಅಂತ ಮೆಸೇಜ್ ಬಂತು. ನೆಕ್ಸ್ಟ್ ಡೇ ಆ ಮೆಸೇಜ್ ಇಲ್ಲ, 8:15 ಬಂತಂತೆ ಬಂತು. 8:30 9 ಮುಕ್ಕಲ್ಲ ರೀ. ಹೇಳಿ ನೀವು, ಹಾರ್ಟ್ ಪೇಷಂಟ್ ಆದರೆ ನಾನಲ್ಲೇ ಹೋಗಬೇಕು. ನನಗೆ 5 ಲಕ್ಷ ಲಾಸು. ಅವ್ನು ದುಬೈಗೆ ಹೋದ, ನಾನು ಬೆಳಿಗ್ಗೆ 10 ಗಂಟೆ ಇರೋಕ್ಕಾಗಲಿಲ್ಲ. ಇವನು ಉದ್ದಕ್ಕೂ ದಾರಿ ಎಲ್ಲೆಲ್ಲಿ ಇದೆ ಬರೇ ಲಗೇಜು. ಇದು ಪ್ಯಾಸೆಂಜರ್ ಹೊಡೆಯಲ್ಲ ಅವರು. ದಯವಿಟ್ಟು ನಾನು ಇಷ್ಟು ಜಾಸ್ತಿ ಮಾತಾಡ್ರೆ ವಿಷಯ ಮಾತ್ರ ಗಮನ ತಂದೀನಿ. ಸರ್ಕಾರಕ್ಕೆ ನನ್ನ ಸಲಹೆ, ಸಿದ್ದರಾಮಯ್ಯವರೇ ದಯವಿಟ್ಟು ಇದನ್ನು ತಾವು ಗಮನಿಸಲಾಗುತ್ತೆ. ಎಲ್ಲ ಬಸ್ ನಿಲ್ದಾಣದಲ್ಲೂ ಯಾವ ಬಸ್ ಹೊರಡುತ್ತೆ ಎಲ್ಲ 2 ಕ್ಯಾಮ್ರಾ, ಸರ್ಕಾರಿ ವತಿಯಿಂದ 2 ಕ್ಯಾಮ್ರಾ ಫಿಕ್ಸ್ ಮಾಡಿ. ಇದು ಜನಗಳು ಕಂಪ್ಲೇಂಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ, ಸಜೆಷನ್ ಬಾಕ್ಸಲ್ಲಿ ಒಂದು ನಂಬರ್ ಕೊಡಿ. ಮತ್ತು ಎಲ್ಲ ಕೆತ್ತಿ ಬಿಸಾಕ್ಬಿಟ್ಟು ಎಲ್ಲ ಸರ್ಕಾರನೇ ಹೊಣೆ ತಗೊಳ್ಳಿ. ಪ್ರೈವೇಟ್ ಬಸ್ ಬೇಡ, ಸರ್ಕಾರಿ ಬಸ್ ಚೆನ್ನಾಗಿದೆ. KSRTC ನೋಡ್ತೀವಲ್ಲ ನಾವು, ಸರ್ಕಾರಿ ಬಸ್ ಯಾರೂ ಹತ್ತಲ್ಲ, ಆಯಿತಾ? ಆಮೇಲೆ ಈ ಪ್ರೈವೇಟ್ ಬಸ್ನವರು ನೋಡ್ಬೇಕು ನೀವು, ಅವನಿಗೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ತಾನೆ. ಇಲ್ಲಿಂದ ನಾವು ರಾತ್ರಿ 8-9 ಗಂಟೆ ಬಿಟ್ಟರೆ ಬೆಳಗಿನ ಜಾವೆಲ್ಲ ಮುಳುಗಡೆ ನಿಲ್ಲಿಸ್ತಾನೆ ಊಟ ತಿಂಡಿಗೆಲ್ಲ. ಅವನಿಗೆ ಲಾಭ, ಅವನಿಗೆ ಆ ಹೋಟೆಲ್ ಕಮಿಷನ್ ಕೊಡ್ತಾರೆ. ದಯವಿಟ್ಟು ಪ್ಯಾಸೆಂಜರ್ ಎಲ್ಲಿ ಹೇಳ್ತಾನೆ ಅಲ್ಲಿ ಬಸ್ ನಿಲ್ಲಿಸಬೇಕು. ಪ್ಯಾಸೆಂಜರ್ ಎಲ್ಲ ಸುಮ್ಮನೆ ಅಲ್ಲ, ಊಟ ತಿಂಡಿ ಟೈಮ್ನಲ್ಲಿ
ಎಲ್ಲಿ ಹೇಳ್ತಾನೆ ಅವನಿಗೆ ವಾಶ್ರೂಮಿಗೆ ನಿಲ್ಲಿಸಬೇಕು. ಇದನ್ನು ದಯವಿಟ್ಟು ನೀವು ಆ ಸರ್ಕಾರ ಅವರಿಗೆ ಸಲಹೆ ಕೊಡಲಿ, ಅವಮಾನಗಳು ಕತ್ತಲಿ ಅಂತ ಹೇಳ್ತಾ, ನೀವು ಆ ಸಿದ್ದರಾಮಯ್ಯವರು ಹಂಗೆ ಮಾಡ್ತಾರೆ ನಂಬಿಕೆ ಇದೆ, ಹಾಗೆ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ನನ್ನ ನಮಸ್ಕಾರ.